ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕಿಡ್ಸ್. ಇವತ್ತು ಏನೇನ್ ನೋಡ್ಬಿಡ್ತೀರಾ ಅಂತ ಒಂದು ಹೈಲೈಟ್ಸ್ ಕೊಟ್ಬಿಡ್ತೀನಿ. ಸಂಜೆ ಮುಖ ತೊಳ್ಕೊಂಡು ಅಂದ್ರೆ ಫ್ರೆಶ್ ಅಪ್ ಆಗಿ ಬಂದೆ. ಬಂದು ಆ, ಸಂಜೆ ಟೈಮು ದೇವರ ಮನೇಲಿರುವಂತ ವಿಭೂತಿನ ನಾವು ಯಾರು ಮುಟ್ಟಲ್ಲ, ಹೊರಗಡೆಲ್ಲ ಓಡಾಡಿರ್ತೀವಿ ಅಂತ. ಅದು ಕ್ರಿಯಾ ಗಟ್ಟಿ ಆಗಿರೋದ್ರಿಂದ ಕನ್ನಡಿ ಮುಂದೆ ಒಂದು ವಿಭೂತಿ ಇಟ್ಟಿರ್ತೀವಿ, ಆ ವಿಭೂತಿನ ಧರಿಸ್ಕೊಳ್ಳೋದು. ನಂದು ಸಂಜೆ ಪೂಜೆ ಆಗ್ಬೇಕಿತ್ತು, ವಿಭೂತಿ ಧರಿಸ್ಕೊಂಡ್ ಬಂದೆ. ಅಷ್ಟರಲ್ಲಿ ಚಿಮ್ನಿ ಪ್ಲೇಟ್ ವಾಶ್ ಆಗಿತ್ತು. ಆ ಚಿಮ್ನಿ ಪ್ಲೇಟ್ ನ ಹಾಕ್ಬಿಟ್ಟು ಕಟ್ಟೆ ಮೇಲೆ ಇದ್ದಂತ ಎಲ್ಲಾ ಸಾಮಾನು ನೆಕ್ಸ್ಟ್ ಏನ್ ಕೆಲಸ ಮಾಡ್ಬೇಕು ಅದನ್ನೆಲ್ಲ ತೆಗೆದು ಕ್ಲೀನ್ ಆಗಿ ಇಟ್ಕೊಂಡು ಅರೇಂಜ್ ಮಾಡಿ, ಆ ವಾಟರ್ ಮೆಲನ್ ಇತ್ತು, ಅದ್ ಸ್ವಲ್ಪ ಜ್ಯೂಸ್ ಮಾಡೋಣ ಅಂತ ತೆಗೆದು, ಇನ್ನ ಶೇಂಗಾ ಬಿಡಿಸ್ಬೇಕಿತ್ತು, ಅದನ್ನ ಒಂದ್ ಮೊರಕ್ಕೆ ಹಾಕಿ ನನ್ನ ರುಟೀನ್ ಸ್ಟಾರ್ಟ್ ಆಗುತ್ತೆ. ಮಧ್ಯ ಮಧ್ಯದಲ್ಲಿ ನೋಡ್ತೀರಾ ಏನೆಲ್ಲ ಮಾಡ್ತಿರ್ತೀನಿ. ಇದು ಸಂಜೆ ಇದು ಆಲ್ಮೋಸ್ಟ್ ಒಂದು 5:30 ಸ್ಟಾರ್ಟ್ ಆಗಿರೋದು. ರಾತ್ರಿ ನಾವು ಮಲ್ಗೋವರೆಗೂ ಇವತ್ತಿನ ರುಟೀನ್ ನೀವು ನೋಡ್ತೀರಾ. ಓಕೆ, ಬನ್ನಿ. ಇವತ್ತಿನ ವಿಷಯ ಏನಂತ ನಾನು ನಿಮ್ಗೆ ತಿಳಿಸ್ತೀನಿ. ಸರಿ, ಇವತ್ತಿನ ವಿಚಾರಕ್ಕೆ ಬಂದ್ಬಿಡ್ತೀನಿ. ರುಟೀನ್ ಅನ್ನೋದು ತುಂಬಾ ಮುಖ್ಯ ನಮ್ಮ ಜೀವನದಲ್ಲಿ. ಹೌದು, ಪ್ರತಿನಿತ್ಯ ಅದೇ ಕೆಲಸ ಮಾಡ್ತಾ ಇರ್ತೀವಿ. ನಮಗೆ ಏನಕ್ಕೆ ಬೇಕು ರೂಟೀನ್ ಅಂತ ಕೆಲವರಿಗೆ ಅನ್ಸ್ಬೋದು. ಆದ್ರೆ ಒಂದು ಆರ್ಗನೈಸ್ಡ್ ಜೀವನ ನಡೆಸಿದಾಗ ನಮ್ಗೆ ಆಗೋ ಲಾಭಗಳು ಏನಂದ್ರೆ ಸಮಯದ ಉಳಿತಾಯ, ಮನೆ ಮಂದಿ ಎಲ್ಲ ಕೂತು ಒಂದು 10 ನಿಮಿಷ ಒಟ್ಟಿಗೆ ಕಳೆಯೋಕೆ ಕೂಡ ಸಮಯ ಸಿಗುತ್ತೆ. ಸ್ಪೆಷಲಿ ವರ್ಕಿಂಗ್ ವುಮೆನ್ ಎಷ್ಟು ಅವರು ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ ಅಂದ್ರೆ, ನಮ್ಗೆ ಪ್ಲಾನ್ಡ್ ಮಾಡಿ ಜೀವನ ಮಾಡಕ್ ಕಷ್ಟ ಆಗುತ್ತೆ, ನಿಮ್ ತರ ಎಲ್ಲಾ ಮಾಡ್ಕೊಳ್ಳಿಕ್ ಕಷ್ಟ ಆಗುತ್ತೆ, ನಮ್ಗೆ ಸಮಯನೇ ಸಿಕ್ಕಲ್ಲ ಅಂತ. ಕೋರ್ಸ್ ನೀವ್ ಹೇಳೋ ಮಾತು 100ಕ್ಕೆ 100 ಸತ್ಯ, ಒಪ್ಕೋತೀನಿ. ಸಮಯದ ಅಭಾವ ನಿಮಗಿದೆ. ಭಾನುವಾರಕ್ಕೊಂದಿನ ಎಲ್ಲದನ್ನು ಜೋಡಿಸ್ಕೊಂಬಿಡಿ. ತರಕಾರಿ ಹಣ್ಣುಗಳನ್ನ ಜೋಡಿಸ್ಕೊಂಡ್ರೆ ಸಾಕು. ನಾನು ಈ ಮೀಲ್ ಪ್ರೆಪ್ ಅನ್ನೋದ್ರ ಬಗ್ಗೆ ಹೆಚ್ಚು ರೆಕಮೆಂಡ್ ಮಾಡಲ್ಲ. ಅದು ನಿಮ್ಮ ಅನುಕೂಲ, ನಿಮ್ಮ ಇಷ್ಟ. ಅಂದ್ರೆ ಬೇಯಿಸಿಟ್ಕೊಳ್ಳೋದು, ಕೆಲವೊಂದಿನ ಫ್ರೀಸರ್ ಅಲ್ಲಿ ಹೆಚ್ಚಿಟ್ಕೊಳ್ಳೋದು, ಅದು ಅದಕ್ಕಿಂತ ಅವಾಗ ಹೆಚ್ಕೋಬಹುದು, ಕಷ್ಟ ಏನಲ್ಲ. ಅಟ್ಲೀಸ್ಟ್ ರಾತ್ರಿನಾದ್ರೂ ಹೆಚ್ಚಿಟ್ಕೊಳ್ಳಿ, ಪರವಾಗಿಲ್ಲ. ಬೆಳಗ್ಗೆ ಅಡಿಗೆ ಮಾಡೋದಿದ್ರೆ ಅದು ನಿಮ್ಗೆ ಅನುಕೂಲ ಆಗತ್ತೆ. ಸರಿ, ಸಂಜೆ ನೀವು ಆಫೀಸಿಂದ ಬರ್ತಿರೋ, ನಿಮ್ಮ ಜಾಬ್ ಇಂದ ಎನಿಥಿಂಗ್, ಯಾವುದೇ ಕೆಲಸ ಇರ್ಲಿ, ಈವನ್ ಮನೆ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿಗೂ ಹೇಳ್ತೀನಿ, ನೀವೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದ್ಮೇಲೆ ಪ್ರತಿದಿನ ಹೆಣ್ಮಕ್ಳು ಸ್ವಚ್ಛವಾಗಿ ಒಂದು ಸ್ನಾನ ಮಾಡ್ಬಿಡಿ. ಬಹಳ ಒಳ್ಳೇದು. ನೀವು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡ್ ಬಂದ್ ಸ್ನಾನ ಮಾಡಿದಾಗ ಒಂದು ಎಕ್ಸ್ಟ್ರಾ ಎನರ್ಜಿ ನಿಮ್ಗೆ ಸಿಗತ್ತೆ. ಸ್ನಾನ, ದೇವ್ರಿಗೆ ಅದು ಯಾವುದೇ ಸಮಯ ಆಗಿರ್ಲಿ, ದೇವ್ರಿಗೊಂದು ದೀಪ ಹಚ್ಚಿ. ಅದಾದ ನಂತರ ನೀವು ಕಿಚನ್ಗೆ ಎಂಟರ್ ಆಗಿ ನಿಮ್ಮ ಕೆಲಸಗಳನ್ನ ಶುರು ಮಾಡ್ಕೊಳ್ಳಿ. ನೀವು ಫೀಲ್ ಮಾಡ್ತೀರಾ ಆ ಎನರ್ಜಿನ. ಹಾಗೆ ರುಟೀನ್, ಮಲ್ಗೋದು ಒಂದೇ ಸಮಯ ಆಗಿರ್ಲಿ, ಎದ್ದೇಳೋದು ಒಂದೇ ಸಮಯ ಆಗಿರ್ಲಿ, ಆಗ ಆಟೋಮ್ಯಾಟಿಕಲಿ ನಿಮಗೆ ಜೀವನ ಸುಲಭ ಅನ್ಸುತ್ತೆ, ಸರಳ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ಮಾತಿನ ನಡುವೆ ಟೊಮ್ಯಾಟೊ ಬಾತ್ ಮಾಡ್ತಾ ಇದ್ದೀನಿ. ನಮ್ಮ ಅರುಣ ಆರ್ಯನ್ಸ್ ಫುಡ್ ಅವರ ಟೊಮ್ಯಾಟೊ ಬಾತ್ ಪೌಡರ್ ಇದರಿಂದ ನನಗೆ ಎಲ್ಲಾ ಅಡುಗೆಗಳು ಸುಲಭ ಅನ್ಸುತ್ತೆ. ಈ ರೀತಿ ಕೆಲವೊಂದು ಆಪ್ಷನ್ಗಳನ್ನ ಇಟ್ಕೊಳ್ಳಿ. ಯಾರೆಲ್ಲ ವರ್ಕಿಂಗ್ ಇದೀರೋ ಅವ್ರಿಗೆ ಹೇಳ್ತಾ ಇದ್ದೀನಿ. ಮನೇಲಿ ಮಾಡೋ ಹೆಣ್ಮಕ್ಳು ನಿಮಗ್ ಬಂದ್ರೆ ನೀವು ಮನೇಲೂ ಮಾಡ್ಕೋಬಹುದು. ನಾನು ಹೊರಗಡೆ ಹೋಗಿ ದುಡಿದೇ ಇರ್ಬೋದು, ಆದ್ರೂ ನನ್ನನ್ನು ನಾನು ವರ್ಕಿಂಗ್ ವಿಮನ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಯಾಕೆ ಅಂತಂದ್ರೆ, ಆ ನಿಮ್ಮ ನೀವು ಆಚೆ ಹೋಗಿ ಅಲ್ಲಿ ದುಡಿತಾ ಇದ್ದೀರಾ, ನಾನು ಮನೆಯಲ್ಲೇ ದುಡಿತಾ ಇದ್ದೀನಿ ಅಂತ ನನ್ನ ಭಾವನೆ. ಮನೆ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಅನ್ನೋ ಒಂದು ಸಂಸ್ಥೆಯಲ್ಲಿ ನಾನು ಕೂಡ ಒಂದ್ ಕೆಲಸ ಮಾಡ್ತಾ ಇದ್ದೀನಿ. ನನಗೂ ಕೂಡ ಒಂದು ಸಂಬಳ ಅಂತ ಸಿಕ್ಕತ್ತೆ, ಹೆಚ್ಚೋ ಕಡಿಮೆನೋ. ಇದು ಒಂದು ಹವ್ಯಾಸದಿಂದ ಶುರುವಾಗಿ ಈಗ ಜವಾಬ್ದಾರಿ ಆಗಿದೆ. ಸೊ ವರ್ಕಿಂಗ್ ವುಮನ್ಗೆ ಸ್ವಲ್ಪ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ನೀವು ಪ್ರತಿಯೊಂದು ಕೆಲ್ಸನೂ ಪ್ಲಾನ್ಡ್ ಮಾಡಿ. ಸಂಜೆಗೆ ನೀವು ಬಂದು ಸ್ನಾನ, ದೀಪ, ಪೂಜೆ ಎಲ್ಲ ಮುಗಿಸ್ಕೊಂಡು 10 ನಿಮಿಷ ಕುತ್ಕೊಳ್ಳಿ ಸಮಾಧಾನವಾಗಿ. ಕಾಫಿ, ಟೀ, ಕಷಾಯ ಯಾರೇನ್ ಕುಡಿತಿರೋ ಆ ಸಮಯನ ಮೀಸಲಾಗಿಟ್ಕೊಂಡು ಕುತ್ಕೊಳ್ಳಿ. ಕುತ್ಕೊಂಡು ಯೋಚನೆ ಮಾಡಿ, ಈಗ ರಾತ್ರಿ ಅಡುಗೆ ಏನು, ಬೆಳಗ್ಗೆಗೆ ಏನು, ನಾಳೆ ಬೆಳಗ್ಗೆ ಸ್ಪೆಷಲಿ ಬೆಳಗ್ಗೆಗೆ ಏನು ಅಂತ ಒಂಚೂರು ಯೋಚನೆ ಮಾಡಿ. ಯೋಚನೆ ಮಾಡಿದಾಗ ನೀವು ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ, ಏನ್ ಮಾಡ್ತೀನಿ, ಏನೆಲ್ಲ ಪ್ರೆಪ್ ಮಾಡ್ಕೋಬೇಕು ಅಂತ. ಎಕ್ಸಾಂಪಲ್, ಕೆಲವರಿಗೆ ಮಕ್ಕಳಿಗೆ ಬ್ರೆಡ್ ಕೊಡೋ ಅಭ್ಯಾಸ ತುಂಬಾ ಇರುತ್ತೆ. ಪ್ರತಿ ದಿನ ಅಥವಾ ವಾರದಲ್ಲಿ 3 ದಿನ ಬ್ರೆಡ್ ಕೊಡೋದು. ದಯವಿಟ್ಟು ಬ್ರೆಡ್ ಮಾಡೋದು ಕೂಡ ತುಂಬಾ ಸುಲಭ, ಮನೆಯಲ್ಲೇ ಬ್ರೆಡ್ ನ ಮಾಡಬಹುದು. ಆ ತರ ಗೋಧಿ ಹಿಟ್ಟಲ್ಲಿ ಬ್ರೆಡ್ ಮಾಡಿ ಚಪಾತಿ ಕೊಟ್ರೇನು, ಬ್ರೆಡ್ ಕೊಟ್ರೇನು, ಅದಕ್ಕೆ ನಮ್ಮ ಅಬ್ಜೆಕ್ಷನ್ ಅಂತೂ ಏನಿಲ್ಲ. ಬ್ರೆಡ್ ಏನ್ ಗೊತ್ತಾ, ಈಗ ಒಂದು ಕಪ್ ಅಷ್ಟು ಹಾಲು ತಗೊಳ್ಳಿ. ಹಾಲಿಗೆ 1-2 ಸ್ಪೂನ್ ಅಷ್ಟು ಬೆಲ್ಲ ಹಾಕಿ, ಅದಕ್ಕೆ 2 ಮೊಟ್ಟೆಯನ್ನ ಒಡೆದಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡಿ. ಬೀಟ್ ಮಾಡಿದ್ಮೇಲೆ ಬ್ರೆಡ್ ಸ್ಲೈಸ್ ನ, ವೀಟ್ ಬ್ರೆಡ್, ಆ ಬ್ರೆಡ್ ಸ್ಲೈಸ್ ನ, ಈಗಂತೂ ಮಿಲೆಟ್ ಬ್ರೆಡ್ ಸಿಗುತ್ತೆ. ನಮ್ಮ ಆ ಮ- ನಿಮ್ಗೆ ಡಿಸ್ಕ್ರಿಪ್ಷನ್ ಮಾಲಿನಿ ಆಂಟಿ ಅವ್ರ ನಂಬರ್ ಸಿಕ್ಕತ್ತೆ, ಮಾಲಿನಿ ಅವ್ರದ್ದು. ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ, ಪವನ್ ಅಂತ ಇದೆ ನೋಡಿ, ಕಾಲ್ ಮಾಡಿದ್ರೆ ನಿಮ್ಗೆ ಮಿಲೆಟ್ ಬ್ರೆಡ್ ಕೂಡ ಸಿಗುತ್ತೆ. ಆ ಬ್ರೆಡ್ ಸ್ಲೈಸ್ ನ ನೀವು ಅದರಲ್ಲಿ ಡಿಪ್ ಮಾಡಿ
ಒಂಚೂರು ತುಪ್ಪ ಹಂಚಿನ ಮೇಲೆ ಈ ಹಿಂದೆ ಮುಂದೆ ತಿರುಗಿಸಿದ್ರೆ ಯಾವ ಕೇಕ್ಗೂ ಸಮ ಅಲ್ಲ, ಅಷ್ಟು ಚೆನ್ನಾಗಿರುತ್ತೆ ಅದು. ಇದನ್ನ ಮಕ್ಕಳಿಗೆ ಮಾಡ್ಕೊಡ್ಬೋದು. ಆ ಆ ನಂತರ ಇಲ್ಲಾಂದ್ರೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಡೋರು ಮಾಡ್ಕೊಡಿ, ಸ್ಯಾಂಡ್ವಿಚ್ ಮಾಡ್ಕೊಳ್ಳೋದ್ರೆ ಮಾಡ್ಕೊಡಿ. ಬ್ರೆಡ್ ಬಳಸುವಾಗ ತುಂಬಾ ಗಮನ ಇರ್ಲಿ, ಎಚ್ಚರ ಇರ್ಲಿ. ಮಿಲೆಟ್ ಬ್ರೆಡ್ ಅಥವಾ ಗೋಧಿ ಹಿಟ್ಟಿನಿಂದ ಮಾಡಿದ ಬ್ರೆಡ್ ಅನ್ನು ಮಾತ್ರ ಬಳಸಿ. ಮೈದಾ ಬೇಡ. ಮೈದಾ ನಾವೆಲ್ಲ ಚಿಕ್ಕೋರಿದ್ದಾಗ ತಿಂತಾ ಇರ್ಲಿಲ್ಲ ಅಂದ್ರೆ ಇನ್ನು ಎಷ್ಟು ಮಟ್ಟಿಗೆ ಎಷ್ಟು ತಿಂತಾ ಇದ್ರಿ. ವರ್ಷಕ್ 3 ಸಲನೋ 4 ಸಲನೋ ಹಬ್ಬ ಮಾಡಿದ್ರೆ ಹೋಳಿಗೆ ಮಾಡ್ತಾ ಇದ್ರು ಮೈದಾ ಹಿಟ್ಟು ತಂದು. ಅಷ್ಟೇ, ಅಷ್ಟ್ ಬಿಟ್ರೆ ಬೇಕರಿಯಲ್ಲಿ ಬನ್ನು ಬ್ರೆಡ್ ರೆಡಿ ಆಗ್ತಾ ಇತ್ತು. ಯಾರಪ್ಪ ಕಮೆಂಟ್ ಮಾಡಿ ತಿಳಿಸಿ, ನೀವು ಚಿಕ್ಕವರಿದ್ದಾಗ ಪ್ರತಿದಿನ ಬ್ರೆಡ್ ತಿಂದು ಬೆಳೆದಿದ್ದೀರಾ ಅಂತ ಯಾರಾದ್ರೂ ಇದ್ರೆ ಹೇಳಿ. ಇಲ್ಲ, ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ. ದಯವಿಟ್ಟು ಬ್ರೆಡ್, ಸಕ್ಕರೆ, ರಿಫೈನ್ಡ್ ಎಣ್ಣೆ ಇದನ್ನ ಜೀವನದಿಂದನೇ ಆಚೆ ಇಟ್ಬಿಡಿ. ಬದಲಾವಣೆ ನೋಡಿ. ಬರೀ 20 ದಿನ ಸಕ್ಕರೆ ತಿಂದೇ ಇದ್ರೆ ನಿಮಗೆ ಗೊತ್ತಾಗತ್ತೆ ನಿಮ್ಮ ಮುಖದಲ್ಲಿ ಆಗೋ ಬದಲಾವಣೆ, ನಿಮ್ಮ ಕೂದಲಲ್ಲಿ ಆಗೋ ಬದಲಾವಣೆ, ನಿಮ್ಮ ದೇಹದಲ್ಲಿ ಆಗೋ ಬದಲಾವಣೆ ನಿಮಗೆ 100% ನಿಮಗೂ ನಿಮ್ಮ ಮಕ್ಕಳಿಗೂ ಗೊತ್ತಾಗತ್ತೆ. ನನ್ ಮಗಳು ತುಂಬಾ ಚಿಕ್ಕವಳು ಮೇಡಮ್, ಮುಖದಲ್ಲೆಲ್ಲಾ ಪಿಂಪಲ್ಸ್ ಇದೆ ಅಂತೆಲ್ಲ ಕೇಳ್ತಾ ಇರ್ತೀರಲ್ವಾ. 20 ದಿನ ಸಕ್ಕರೆ ಬಿಡಿಸ್ಬಿಡಿ. ಸಕ್ಕರೆ ಅಂದ್ರೆ ಶುಗರ್ ಕಂಟೆಂಟ್ ಇರೋ ಬೇಕರಿ ಐಟಮ್ಸ್ ಇರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಎಲ್ಲದನ್ನು ಸ್ಟಾಪ್ ಮಾಡಿಸಿ, ಬೇಕರಿ ಐಟಮ್ ಸ್ಟಾಪ್ ಮಾಡಿಸಿ. 20 ದಿನ ಆದ್ಮೇಲೆ ನೀವು ಫೇಸ್ ನ ಚೆಕ್ ಮಾಡ್ಕೊಳ್ಳಿ. ಯಾಕೆ ಗ್ಲೋ ಇರಲ್ಲ, ಯಾಕೆ ಪಿಂಪಲ್ಸ್ ಆಗತ್ತೆ, ಪ್ರಾಕ್ಟಿಕಲಿ ಮಾಡಿ ನೋಡಿ ಗೊತ್ತಾಗತ್ತೆ. ಓಕೆ. ಸೊ ಬೆಳಗ್ಗೆ ಏನ್ ತಿಂಡಿ ಮಾಡ್ಬೇಕು ಅದ್ರ ಕಡೆ ಗಮನ ಮಾಡಿ. ತರಕಾರಿ ಹೆಚ್ಕೊಳ್ಳೋದಿದ್ರೆ ಎಲ್ಲದನ್ನ ತರಕಾರಿ ಹೆಚ್ಚಿ ಒಂದು ಬಾಕ್ಸಿಗೆ ಏರ್ ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ. ಆದ್ರೆ ವಾರಕ್ಕೊಂದಿನ ಹೆಚ್ಚಿಟ್ಕೊಳ್ಳೋ ಕೆಲಸ ಮಾಡ್ಬೇಡಿ. ಕೆಲವೊಂದ್ಸಲ ಬಳಸಕ್ಕೆ ಆಗದೆ ಇದ್ರೆ 2 ವಾರ ಆಗ್ಬಿಡ್ಬೋದು. ಅದು ತಪ್ಪು. ನಾನು ಅದನ್ನ ರೆಕಮೆಂಡ್ ಮಾಡಲ್ಲ. ಈರುಳ್ಳಿ ಹಚ್ಚಿಟ್ಕೊಳ್ಳೋದು ಅದನ್ನು ಮಾಡ್ಬಿಡಿ. ಸಿಪ್ಪೆ ಸುಲ್ದು ಅದನ್ನ ಯಾವ್ದೇ ಗಾಳಿಗೆ ಎಕ್ಸ್ಪೋಸ್ ಆಗದಂಗೆ ಪಟ್ ಅಂತ ಕವರ್ಗೆ ಹಾಕಿ ಫ್ರಿಜ್ಜಿಗೆ ಇಡ್ತೀನಿ ಅಂದ್ರೆ ಓಕೆ. ಆದ್ರೆ ಹೆಚ್ಚಿಬಿಟ್ಟು ಹೊರಗಡೆ ಇಟ್ಟು ಆಮೇಲೆ ಫ್ರಿಜ್ಜಿಗೆ ಇಟ್ರೆ, ಈರುಳ್ಳಿಯಲ್ಲಿ ಒಂದು ಗುಣ ಇದೆ, ಹೆಚ್ಚು ಬ್ಯಾಕ್ಟೀರಿಯಾಗಳನ್ನ ಅಟ್ರಾಕ್ಟ್ ಮಾಡೋದೇ ಈರುಳ್ಳಿ. ಹಾಗಾಗಿ ಈರುಳ್ಳಿನ ತುಂಬಾ ಜಾಗರೂಕತೆಯಿಂದ ಬಳಸಿ. ಫ್ರಿಜ್ ಅಲ್ಲಿ ಇಡೋದು ಬಳಸೋದು ಅದೆಲ್ಲಕ್ಕಿಂತ ಫ್ರೆಶ್ ಆಗಿ ಕಟ್ ಮಾಡ್ಕೋಬಹುದು. ಕಷ್ಟ ಅನ್ನೋದಾದ್ರೆ ಸಿಪ್ಪೆ ತೆಗ್ದಿದ್ದನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡು ಆನಂತರ ನೀವು ಬಳಸ್ಕೋಬಹುದು. ಸರಿ, ತರಕಾರಿನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬಹಳ ಕಷ್ಟ ಅನ್ನಲ್ಲ. ಪಟ್ ಅಂತ ನೀವು ಅಡುಗೆಗಳನ್ನ ಮಾಡ್ಕೋಬಹುದು. ಚಪಾತಿ, ರೊಟ್ಟಿ, ಮುದ್ದೆ ಏನಾದ್ರೂ ಓಕೆ, ಬೇಗ ಮಾಡ್ಕೊಂಡ್ಬಿಡ್ಬೋದು. ಸೊ ನೀವಿಲ್ಲಿ ನೋಡ್ತಾ ಇದ್ರ ನನ್ನ ರುಟೀನ್ ನ. ನಾನು ಕೆಲಸ ಮಾಡ್ಕೊಳ್ತಾ ಇದ್ದೆ, ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಅಕ್ಕ ಬಂದ್ರು. ಓಕೆ, ನಾನು ಯಾವಾಗ್ಲೂನು ನನ್ನ ಒಂದು ಕೆಲ್ಸನ ಕೆಲ್ಸದಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು, ಹಾಗೆ ಮೇಂಟೈನ್ ಮಾಡ್ತೀನಿ. ಹಾಗಾಗಿ ಕ್ಯಾಮ್ರಾ ಆಫ್ ಮಾಡಿ ತೆಗ್ದಿಟ್ಟೆ. ಈಗ ಟೊಮೆಟೊ ಬಾತಿಗೆ ರೆಡಿ ಮಾಡ್ಕೊಳ್ತಾ ಇದೀನಿ ಆಲ್ರೆಡಿ. ಈಗೇನಾಯ್ತು, ನಾನೆಲ್ಲ ಕೆಲಸ ಮುಗಿಸಿ ಸಂಜೆ ಮನೆ ಹತ್ರ ಹೋಗ್ ಬಂದೆ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಎಲ್ಲ ನೋಡಿ ಮಾಡಿ ಮಾತಾಡ್ಕೊಂಡು ಅಲ್ಲಿಂದ ವಾಪಸ್ ಬಂದೆ. ಮನೆಗ್ ಬಂದ್ಮೇಲೆ ಹ್ಮ್ ಟೊಮೆಟೊ ಬಾತ್ ಮಾಡ್ತಾ ಇದೀನಿ. ಅಲ್ಲಿ ಎದುರುಗಡೆ ಆರ್ಕಾನ ತೊಳೆದಿಟ್ಟಿದೀನಿ. ಆರ್ಕ ಅಲ್ಲ, ಹ್ಮ್ ಊದ್ಲಿರ್ಬೇಕದು, ಊದ್ಲು ತೊಳೆದಿಟ್ಟಿದೀನಿ. ಅದನ್ನ ಆಕ್ಚುಲಿ ಅದನ್ನ ಮಾಡೋಣ ಅಂತ ಅನ್ಕೊಂಡಿದ್ದೆ ನಾನು. ಅಷ್ಟರಲ್ಲಿ ಆ ನಾವು 3-4 ಜನ ಆಗ್ತೀವಿ ಊಟಕ್ಕೆ ಅಂತ ಗೊತ್ತಾಯ್ತು. ಸರಿ, ಅದ್ ಸಾಕಾಗಲ್ಲ ಅಂತ ಹೇಳಿ ಅದನ್ನ ಆರ್ಕ ಊದ್ಲನ್ನ ಅನ್ನ ಮಾಡಿ ಇಟ್ಬಿಟ್ರೆ ಮಾಡಿ ಅದಕ್ಕೆ ನೀರ್ ಹಾಕಿ ಇಡ್ತೀನಿ. ಫರ್ಮೆಂಟೇಶನ್ ಆಗುತ್ತೆ, ಬೆಳಗ್ಗೆ ಫರ್ಮೆಂಟೆಡ್ ರೈಸ್ ತಿನ್ಬೋದು. ಸೊ ಅಲ್ಲಿ ಪ್ಲಾನ್ ಮಾಡ್ಕೊಂಡೆ ಏನ್ ಮಾಡ್ಬೇಕಂತ. ಸೊ ಟೊಮೆಟೊ ಬಾತ್ ರೆಸಿಪಿ ಅಂತೂ ಹೇಳಲ್ಲ, ನೀವು ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗತ್ತೆ, ಬಿಕಾಸ್ ಸುಮಾರು ಸಲ ತೋರ್ಸ್ಬಿಟ್ಟಿದೀನಿ ನಾನು. ಸರಿ, ತರಕಾರಿ ಹೆಚ್ಚಿಟ್ಕೊಳ್ಳೋದ್ರಿಂದ ಆಯ್ತಾ. ಸಂಜೆ ಬೆಳಗ್ಗೆ ನೀವು ಪೂಜೆ ಮಾಡಿ ಹೊರಗಡೆ ಹೋಗ್ಬೇಕು ಅಂತ, ಕೆಲವು ನಮ್ಮ ಮನೆಗಳಲ್ಲೆಲ್ಲ ಸ್ನಾನ ಪೂಜೆ ತಿಂಡಿ ಆದ್ಮೇಲೆ ಮುಂದಿನ ಕೆಲಸ. ನಾವು ಬೆಳಗಿನ ಜಾವ 4 ಗಂಟೆಗೆ ಊರಿಗೆ ಹೋಗ್ಬೇಕು ಅಂದ್ರು ಅಷ್ಟೇ, 3 ಗಂಟೆಗೆ ಹೋಗ್ಬೇಕು ಅಂದ್ರು ಅಷ್ಟೇ, ಸ್ನಾನ ಪೂಜೆ ಮಾಡದೆ ಹೊರಗಡೆ ಕಾಲಿಡಲ್ಲ. ಇದು ನಮ್ಮ ಮನೆ ಅಭ್ಯಾಸ. ಎಲ್ರೂ ಹಂಗೆ ಇರ್ಬೇಕಂತಿಲ್ಲ. ಕೆಲವ್ರು ದೀಪ ಹಚ್ಚಕ್ಕೂ ಇವತ್ತು ಪೂಜೆ ಮಾಡೋದೇನ್ ನಡೆಯುತ್ತೆ, ಇವತ್ ದೀಪ ಹಚ್ಚಿದ್ರೆ ನಡೆಯುತ್ತೆ, ಇವತ್ತು ದೇವ್ರ ವಾರ, ಇವತ್ತು ಪೂಜೆ ಮಾಡ್ತೀವಿ. ಇಲ್ಲ, ಪ್ರತಿ ದಿನಾನು ನಾವು ಊಟ ಮಾಡ್ತೀವಿ, ನಾವು ಬದುಕಿದೀವಿ ಅಂದ್ರೆ ಆ ಭಗವಂತನೇ ಕಾರಣ ಅದಕ್ಕೆ. ಹಾಗಾಗಿ ಪ್ರತಿನಿತ್ಯನೂ ನಾವ್ ಹೇಗೆ ಸ್ವಚ್ಛವಾಗಿ ಸ್ನಾನ ಮಾಡ್ಕೊಂಡು ಊಟ ತಿಂಡಿ ಮಾಡ್ತೀವೋ ಹಾಗೆ ಭಗವಂತನಿಗೂ ಒಂಚೂರು ಸ್ನಾನ ಗಿನ ಮಾಡಿಸಿ ಒಂದು ನೈವೇದ್ಯ ಮಾಡ್ತೀವಿ. ಇದು ನಡ್ಕೊಂಡ್ ಬಂದಿರೋದು. ಯಾಕೆಂದ್ರೆ ನಮ್ಗೊಂದು ಶಿಸ್ತಿರ್ಬೇಕು. ಅದಕ್ಕೆ ನಮ್ ಹಿರಿಯರು ಏನ್ ಮಾಡಿದ್ದಾರೆ ಅಂದ್ರೆ ಪ್ರತಿನಿತ್ಯ ಸ್ನಾನ ಪೂಜೆ ಅಂತ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಅದೊಂದು ಶಿಸ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ. ಸೊ ನಮ್ಮ ಎಲ್ಲಾರ ಮನೇಲಿ, ನಮ್ಮ ಹೋಲ್ ಫ್ಯಾಮಿಲಿಯಲ್ಲಿ ಎಲ್ಲಾರ ಮನೆಯಲ್ಲೂ ಹೀಗೇನೆ. ಹಾಗೂ ಇನ್ನೂ ಎಕ್ಸ್ಟೆಂಡೆಡ್ ಫ್ಯಾಮಿಲೀಸ್ ಅಂತಂದ್ರೆ ಅಲ್ಲೆಲ್ಲ ಹೇಗೆ ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಕೂತ್ರುನು ಮುಖ ತೊಳ್ಕೊಂಡ್ ಬಂದು ಡೈನಿಂಗ್ ಟೇಬಲ್ ಮೇಲೆ ವಿಭೂತಿ ಇರುತ್ತೆ, ಅದನ್ನ ಧರಿಸ್ಕೊಂಡ್ಮೇಲೆ ಊಟ ಮಾಡೋದು. ನಾವು ಅಷ್ಟು ಶಿಸ್ತಿನ ಅದನ್ನೆಲ್ಲ ಏನಂತಾರೆ ಫಾಲೋ ಮಾಡದೇ ಇರ್ಬೋದು, ಬಟ್ ಕೆಲವು ಮನೇಲಿ ಈಗ್ಲೂ ಫಾಲೋ ಮಾಡ್ತಾ ಇದ್ದಾರೆ. ಅದೆಲ್ಲ ನೋಡುವಾಗ ತುಂಬಾ ಸಂತೋಷ ಅನ್ಸುತ್ತೆ. ಬಿಕಾಸ್ ಇದನ್ನು ನಾವು ಅಭ್ಯಾಸ ಮಾಡ್ಕೋಬೇಕಿತ್ತು ಅಂತ ಅನ್ಸುತ್ತೆ. ನೋಡೋಣ, ಆದ್ರೆ ಮುಂದೆ ಅದನ್ನು ಅಭ್ಯಾಸ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ.
ಶಿಸ್ತು ತುಂಬಾ ಮುಖ್ಯ. ಹಾಗೆ ಒಂದು ರೂಲ್ಸ್ ಮಾಡಿ. ನೀವೆಲ್ಲ ರಾತ್ರಿ ಊಟಕ್ಕೆ ಕೂತ್ರೆ ಕಂಪಲ್ಸರಿಯಾಗಿ ಎಲ್ರೂ ಮೊಬೈಲ್‌ನು ಒಂದು ಬುಟ್ಟಿಗೆ ಹಾಕಿ ಎತ್ತಿಟ್ಬಿಡಿ. ನಿಮ್ಮ ಮಕ್ಕಳು ದೊಡ್ಡವರಿದ್ರೆ, ಮನೆಯವರು ನಿಮ್ದು ಎಲ್ಲ ಮೊಬೈಲ್‌ನ ಎತ್ತಿಟ್ಬಿಟ್ಟು 15 ನಿಮಿಷ ಊಟ ಮಾಡ್ತೀರಾ? ಬೇಡ ಮ್ಯಾಕ್ಸಿಮಮ್ 20 ನಿಮಿಷ ಊಟ ಮಾಡ್ತೀರಾ. ಆ 20 ನಿಮಿಷಗಳ ಕಾಲ ಒಟ್ಟಿಗೆ ಕೂತ್ಕೊಂಡು ಕೆಳಗ್ ಕೂರ್ತಿರೋ, ಮೇಲ್ ಕೂರ್ತಿರೋ ಅದೆಲ್ಲ ನಿಮ್ ಇಷ್ಟ. ಟಿವಿನೂ ಹಾಕ್ಬೇಡಿ. ಎಲ್ರೂ ಒಟ್ಟಿಗೆ ಕೂತು ಮಾತಾಡ್ತಾ ಊಟದ ಬಗ್ಗೆ ಚರ್ಚೆ ಮಾಡ್ತೀರಾ, ಬೈಕೋತೀರಾ, ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀರಾ. ಎವ್ರಿಥಿಂಗ್ ಮ್ಯಾಟರ್ಸ್. ಜೀವನದ ಪ್ರತಿಯೊಂದು ಅಂಶನೂ ಪ್ರತಿಯೊಬ್ರ ಜೊತೆ ಹಂಚಂದ್ರೆ ನಮ್ಮ ಕುಟುಂಬದವ್ರ ಜೊತೆ ಹಂಚ್ಕೋಬೇಕು. ಇವತ್ತು ಏನೇನಾಯ್ತು, ನೀವು ನಿಮ್ಮ ಆಫೀಸಲ್ಲಿ ಏನಾಯ್ತು ಅಂತನೋ, ನಿಮ್ಮ ಹಸ್ಬೆಂಡ್ ನಿಮ್ಮ ಆಫೀಸಲ್ಲಿ ಅವ್ರ ಆಫೀಸಲ್ಲಿ ಏನಾಯ್ತು ಅಂತನೋ, ಮಕ್ಕಳು ಶಾಲೆಯಲ್ಲಿ ಏನಾಯ್ತು ಅಂತನೋ, ಎಲ್ರೂ ಮಾತಾಡಿ. ಆ ಸಮಯನ ಮೀಸಲಾಗಿಡಿ. ಊಟ ತಿಂಡಿ ಸಮಯದಲ್ಲಿ ಮೊಬೈಲ್ ಅಥವಾ ಟಿವಿನ ನಿಷಿದ್ಧ ಮಾಡಿ. ಇದೇನಪ್ಪಾ ರುಟೀನ್ ಹೇಳ್ತೀನಿ ಅಂತ ಎಲ್ಗೋ ಹೋದ್ರು ಅಂದ್ರೆ ಕೆಲವೊಂದು ವಿಚಾರಗಳೇ ಹಾಗೆ. ಅದನ್ನ ತುಂಬಾ ಸ್ಟ್ರೆಸ್ ಮಾಡಿ ಒತ್ತಿ 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 ಹೇಳಲೇಬೇಕು ಅನ್ಸ್ಬಿಡುತ್ತೆ ನಂಗೆ. ಓಕೆ. ಬೆಳಗ್ಗೆ ನೀವು ನಿಮ್ಮ ಮಕ್ಕಳೆಲ್ಲ ಫ್ರೂಟ್ಸ್ ತಿನ್ನೋದಾದ್ರೆ ಯಾವ ಹಣ್ಣನ್ ತಿನ್ಬೇಕು ಕಟ್ಟೆ ಮೇಲೆ ಜೋಡ್ಸಿಡಿ ಮಲ್ಗಕ್ ಮುಂಚೆ. ನೀವು ರಾತ್ರಿ ಮಲ್ಗೋಕ್ ಮುಂಚೆನೆ ಪೂರ್ತಿ ಅಡುಗೆ ಮನೆನ ಸ್ವಚ್ಛಗೊಳಿಸಿ, ತಿಂಡಿ ಏನ್ ಮಾಡ್ಬೇಕು ಅದಕ್ಕೆ ಏನಾದ್ರು ಪ್ರಿಪ್ರೇಷನ್ ಇದ್ರೆ ಮಾಡಿ ತೆಗ್ದಿಟ್ಟು, ಪಾತ್ರೆ ಸಿಂಕ್ ನ ಕ್ಲೀನ್ ಆಗಿ ಇಟ್ಕೊಳ್ಳಿ. ನೀವು ಸಿಂಕ್ ನ ಎಷ್ಟು ಕ್ಲೀನ್ ಆಗಿ ಇಡ್ತೀರೋ ಅಷ್ಟು ನಿಮ್ಮ ಮನೇಲಿ ಯಾವುದೇ ಜಿರಳೆ ಇರಲ್ಲ. ನಮ್ಮ ಮೊನ್ನೆ ಪ್ಲಂಬರ್ ಹೇಳ್ತಾ ಇದ್ರು, ಮೇಡಮ್ ನೀವು ಕ್ಲೀನ್ ಆಗಿ ಇಟ್ಕೊಂಡ್ರೆ ಜಿರಳೆ ಬರಲ್ಲ. ಸೊ ನಾನೇನಂದೆ, ಸಿಂಕ್ ಇನ್ ಡ್ರೈನ್ ಪೈಪ್ ಕೆಳಗಡೆ ಕೊಟ್ಬಿಡಿ, ವಾಲಿಗೆ ಕೊಡಿ ಅಂತಂದೆ. ಯಾಕೆ ಅಂದ್ರು, ಇನ್ ಕೇಸ್ ಹುಳ ಉಪ್ಡಿ ಜಿರಳೆ ಬರ್ಬೋದು ಅಂತ ಅಂದಿದ್ದಕ್ಕೆ ಅವ್ರಂದ್ರು ಕ್ಲೀನ್ ಆಗಿ ಇಟ್ಕೊಂಡ್ರೆ ಬರಲ್ಲ ಮೇಡಮ್ ಅಂದ್ರು. ನಾ ಹೇಳ್ದೆ, ನಮ್ಮ ಮನೆ ಈಗಿರೋ ಮನೆ ಕಟ್ಸಿ 8 ವರ್ಷ ಆಯ್ತು. 8 ವರ್ಷದಿಂದ ನಮ್ಮ ಮನೇಲಿ ಒಂದು ಜಿರಳೆ ನಾನು ನೋಡಿಲ್ಲ. ಸೊ ನಮ್ಮ ಮನೇಲಿ ಜಿರಳೆ ಬರಲ್ಲ, ಏನ್ ಚಿಂತೆ ಮಾಡ್ಬಿಡಿ ಅಂತ ಹೇಳ್ದೆ. ಅದು ಹಾಗೆ ನಮ್ ಕೈಯಲ್ಲೇ ಇದೆ. ಕೆಲವ್ರು ಹೇಳ್ತಾರೆ ತುಂಬಾ ಜಿರಳೆ ನಾವ್ ಎಷ್ಟು ಕ್ಲೀನ್ ಮಾಡ್ತೀವಿ ಅಂತ. ಇಲ್ಲ ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಸ್ವಚ್ಛವಾಗಿರೋ ಮನೇಲಿ ಜಿರಳೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಡ್ರೈನೇಜ್ ತುಂಬಾ ಹತ್ರ ಇದ್ದು, ಸಿಕ್ಕಾಪಟ್ಟೆ ಬೇರೆಯವ್ರ ಮನೆ ಡ್ರೈನೇಜ್ ನಿಮ್ ಮನೆ ಡ್ರೈನೇಜ್ ಎಲ್ಲ ಒಟ್ಟೊಟ್ಟಿಗೆ ಇರುತ್ತಲ್ಲ, ಅಲ್ಲಿ ಜಿರಳೆ ಬರುತ್ತೆ. ಅಂತ ಕಡೆ ಏನು ಮಾಡ್ಲಿಕ್ಕಾಗಲ್ಲ. ಆ ಓಕೆ. ನೀವು ಹಣ್ಣುಗಳನ್ನ ತಿನ್ನೋದಿದ್ರೆ ಅಂತ ನಾ ಹೇಳ್ತಲ್ಲ, ಹಣ್ಣು ಪ್ರತಿದಿನ 2 ರೀತಿ ಹಣ್ಣನ್ನ ತಿನ್ನಿ. ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೀವು ಆಫೀಸ್ಗೆ ಹೋದ್ರೆ ಒಂದು ಡಬ್ಬಿಗೆ ಹಾಕೊಂಡ್ ಹೋಗಿ, ಬೆಳಗ್ಗೆ ಟೈಮ್ ಇಲ್ಲ ಅಂತಂದ್ರೆ. ಓಕೆ. ರಾತ್ರಿ ಏನು ತಿಂಡಿ ಮಾಡಲ್ಲ ಅಂದ್ರೆ ಮಕ್ಳಿಗೆ ಒಳ್ಳೆ ಅಭ್ಯಾಸ ಮಾಡಿಸ್ಬೇಕು ಅಂದ್ರೆ ಓಟ್ಸ್ ಅದನ್ನ ನೆನ್ಸಿಡಿ. ಇಲ್ಲ ರಾಗಿನೇ ನೆನ್ಸಿಟ್ಟು ಒಂದು ದೊಡ್ಡ ಕಪ್ ರಾಗಿಗೆ ಒಂದು ಚಿಕ್ಕ ಟೀ ಕಪ್ ಅಲ್ಲಿ ಒಂದು ಉದ್ದಿನ ಬೇಳೆ ನೆನ್ಸಿಟ್ಬಿಟ್ರೆ ಬೆಳಗ್ಗೆ ದೋಸೆ ಆಗತ್ತೆ. ಇಡ್ಲಿ ಮಾಡ್ಕೋಬಹುದು, ನೀವು ಪಡ್ಡು ಮಾಡ್ಕೋಬಹುದು. ಹೆಲ್ದಿ ಆಪ್ಷನ್ಸ್ ನ ಹುಡುಕಿ. ಏನಪ್ಪಾ ಮಾಡೋದು ಅಂತ ಬೆಳಗ್ಗೆ ಎದ್ದು ತಲೆ ಮೇಲೆ ಕೈ ಇಟ್ಕೊಳ್ಳೋಕ್ಕಿಂತ ವಾಸಿ ಹೆಸರು ಕಾಳು ನೆನ್ಸಿಡಿ, ಹೆಸರು ಬೇಳೆ ನೆನ್ಸಿಡಿ. ಹೆಲ್ದಿ ಆಪ್ಷನ್ಸ್ ನ ಹುಡುಕಿ. ಈಗಂತೂ ಸೋಷಿಯಲ್ ಮೀಡಿಯಾ ಇಷ್ಟು ಇನ್ಫ್ಲುಯೆನ್ಸ್ ಮಾಡುತ್ತೆ ನಮ್ಮನ್ನ. ನಿಮಗೆ ಏನ್ ಬೇಕು ಜಸ್ಟ್ ಹೇಳಿ ಸಾಕು, ನಿಮ್ ಮುಂದೆ ಅದು ಪ್ರೆಸೆಂಟ್ ಮಾಡುತ್ತೆ. ಈ ತರ ಬೆಳಗ್ಗೆಗೆ ಒಂದು ಬ್ರೇಕ್ಫಾಸ್ಟ್ ನ ಪ್ಲಾನ್ ಮಾಡಿ. ಡ್ರೈ ಫ್ರೂಟ್ಸ್, ವಾಲ್ನಟ್, ಬಾದಾಮ್ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಅದು ನಮ್ಮ ರಕ್ತ ಶುದ್ಧಿಗೊಳಿಸೋದ್ರ ಜೊತೆಗೆ ನಮ್ಗೆ ಮೆಮೊರಿ ಪವರ್ ಹೆಚ್ಚಿಸುತ್ತೆ. ಹಾಗೆ ನಮ್ಗೆ ಕೂದ್ಲು ಸ್ಕಿನ್ ಚೆನ್ನಾಗಿರಕ್ಕೆ ನಮ್ಗೆ ಬಾದಾಮ್ ಕೂಡ ಹೆಲ್ಪ್ ಮಾಡುತ್ತೆ. ನಮ್ಗೆ ವಿಟಮಿನ್ B12 ಕೊರತೆ ತುಂಬಾ ಹೆಣ್ಮಕ್ಳಿಗೆ. ಹಾಗಾಗಿ ಬೀಜಗಳನ್ನ ಒಂದಿನ ಪಂಪ್ಕಿನ್ ಸೀಡ್ಸ್, ಒಂದಿನ ಫ್ಲಾಕ್ ಸೀಡ್ಸ್, ಒಂದಿನ ಸೂರ್ಯಕಾಂತಿ ಬೀಜ, ಈ ರೀತಿ ನೆನ್ಸಿಡಿ. ಮಕ್ಕಳಿಗೆ ಮಾತ್ರ ಕಂಪಲ್ಸರಿಯಾಗಿ ಬಾದಾಮ್ ಕೊಡಿ ಬೆಳಗ್ಗೆ ಹೊತ್ತು. ಬಿಸಿನೀರ್ ಕುಡಿಬೇಕು ಅನ್ನೋದನ್ನ ಅಭ್ಯಾಸ ಮಾಡಿ. ಒಂದು ಉಗುರು ಬೆಚ್ಚಗಿನ ನೀರನ್ನ ಕುಡಿಲಿ. ಮಧ್ಯಾಹ್ನ ಹೊತ್ತು ಮಕ್ಕಳಿಗೆ ಲಂಚ್ ಕಟ್ಟಿ ನಾವು ಸ್ಕೂಲಿಗೆ ಕಳ್ಸೋದ್ರಿಂದ ಆ ಮಕ್ಕಳಿಗೆ ಮಧ್ಯಾಹ್ನ ತುಪ್ಪ ತಿನ್ಸ್ಲಿಕ್ಕೆ ಆಗಲ್ಲ ಅಲ್ಲ. ಸೊ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ 1 ಚಮಚ ದೇಸಿ ಹಸುವಿನ ತುಪ್ಪ. ನಿಮಗೆ ತುಪ್ಪ ಬೇಕಾದ್ರೆ ತಾರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ತಾರಾ ಅವರು ನಿಮಗೆ ಕೊಡ್ತಾರೆ. ದೇಸಿ ಹಸು ತುಪ್ಪ ನಿಮಗೆ ತಲುಪಿಸ್ತಾರೆ. 1 ಚಮಚ ತುಪ್ಪನ ತಿನ್ಸಿ 1 ಲೋಟ ಬೆಚ್ಚಗೆ ನೀರ್ ಕುಡಿಸ್ಬಿಟ್ರೆ ಒಂದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಲೈಫ್ ಅಲ್ಲೇ ಇರಲ್ಲ. ಇನ್ನೊಂದು ಸ್ಕಿನ್ ಪಳಪಳ ಅಂತ ಹೊಳಿತಾ ಇರತ್ತೆ. ಅದ್ರ ಜೊತೆಗೆ ಮೂಳೆಗಳು ಕೂಡ ಗಟ್ಟಿ ಆಗತ್ತೆ. ಅದನ್ನ ತಿನ್ಸಿ 1 ಲೋಟ ಬೆಚ್ಚಗಿನ ನೀರ್ ಕುಡಿಸಿ ಮುಂದಿನ ಕಾರ್ಯಕ್ರಮನ ಶುರು ಮಾಡ್ಕೊಳ್ಳಿ. ಅಂದ್ರೆ ಅವ್ರದ್ದು ಆ ರೆಡಿ ಆಗೋದು, ಸ್ಕೂಲ್ಗೆ ಹೊರಡೋದು, ಬಾಕ್ಸ್ ಎಲ್ಲದೂ ಮಾಡ್ಕೊಳ್ಳಿ. ನಾವೇನು ಮಧ್ಯಾಹ್ನಕ್ಕೆ ಎಷ್ಟು ಸಿಂಪಲ್ ಆಗಿ ಇಡಬೇಕು ನೀವು ಅಂದ್ರೆ, ನೀವ್ ಏನೇ ಮಾಡಿ ಬಿಡಿ, ಒಂದು ಚಿಕ್ಕ ಬಾಟಲ್ ಅಲ್ಲಿ, ಸ್ಟೀಲ್ ಬಾಟ್ಲ್ ಸಿಗುತ್ತೆ ನಿಮ್ಗೆ, 200 ml 100 ml ಎಂದು ಸ್ಟೀಲ್ ಬಾಟ್ಲ್ ಸಿಗುತ್ತೆ. ಆ ಬಾಟ್ಲ್ ಅಲ್ಲಿ ಮಜ್ಜಿಗೆನ ಮಾಡಿ ಪ್ರತಿನಿತ್ಯ ಮಜ್ಜಿಗೆ ಕೊಡಿ. ಚಳಿಗಾಲ ಇರ್ಲಿ, ಮಳೆ ಬರ್ತಾ ಇರ್ಲಿ, ಮಳೆ ಸುರಿತಾ ಇರ್ಲಿ, ಮಜ್ಜಿಗೆ ತಪ್ಪಿಸ್ಬೇಡಿ. ಪ್ರೋಬಯೋಟಿಕ್ಸ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಮುಖ್ಯ ಮಕ್ಕಳಿಗೆ. ರಾತ್ರಿ ಮೊಸರು ಮಜ್ಜಿಗೆ ಕೊಡೋದಕ್ಕಿಂತ ಆರೋಗ್ಯಕ್ಕೆ ಒಳ್ಳೇದಲ್ಲ. ಮಧ್ಯಾಹ್ನದ ಹೊತ್ತು ಮೊಸರು ಮಜ್ಜಿಗೆನ ಕೊಡಿ. ಮೊಸರನ್ನ ಕಟ್ಟಿದ್ರು ಪರವಾಗಿಲ್ಲ, ನೀವು ಏನ್ ಮಾಡಿದ್ರು 1 ಲೋಟ ಪ್ಲೇನ್ ಆಗಿ ಮಜ್ಜಿಗೆ ಮಾಡಿ ಬಾಟಲ್ಗೆ ಹಾಕೊಡಿ. ಮಕ್ಕಳಿಗೆ ಹೇಳಿ ಪ್ರತಿನಿತ್ಯ ಅದನ್ನ ತಿನ್ಬೇಕು ಅಂತ. ಸೊ ಇದೆಲ್ಲ ನೋಡಿ, ಇಷ್ಟೆಲ್ಲ ಹೇಳುವಾಗ
ಪ್ರಿಪ್ರೇಷನ್ ಇದ್ರೆ ಎಷ್ಟು ಒಳ್ಳೇದಲ್ವಾ? ರಾತ್ರಿನೇ ಎಪ್ಪಾಕಿಟ್ಬಿಟ್ರೆ ಬೆಳಗ್ಗೆ ಆ ಮೊಸರು ಸಿಕ್ಕತ್ತೆ ಫ್ರೆಶ್ ಆಗಿ, ಮಜ್ಜಿಗೆ ಮಾಡ್ಕೋಬಹುದು. ನೀವು ಒಂದ್ ಬಾಟಲ್ ಹಾಕೊಂಡ್ ಕುಡೀರಿ. ನಾನ್ ಬರೀ ಮಕ್ಳಿಗೆ ಹೇಳ್ತಾ ಇದೀನಿ ಅಂತಲ್ಲ, ಎಲ್ಲದನ್ನು ನೀವು ಅಳವಡಿಸ್ಕೋಬಹುದು. ಮೊಳಕೆ ಕಟ್ಟಿರೋದ್ ಕಾಳುಗಳಿದ್ರೆ ಬಳಸ್ಕೋಬಹುದು. ಅದಕ್ಕೆ ಏನ್ ಮಾಡ್ಬೇಕು, ರಾತ್ರಿ ನೆನ್ಸಿಡ್ಬೇಕು. ಬೆಳಗ್ಗೆ ನೀವು ಆಫೀಸ್ಗೋ ಡ್ಯೂಟಿಗೋ ಹೋಗಕ್ ಮುಂಚೆ ಅದನ್ನ ನೀರ್ ಬಸಿ ಹಾಕಿ ಬರೀ ಮುಚ್ಚಿಟ್ರೆ ಸಾಕು, ಬೇಸಿಗೆಯಲ್ಲಿ ಮೊಳಕೆ ಬರುತ್ತೆ. ಅದನ್ನ ನೆಕ್ಸ್ಟ್ ಡೇ ಬಳಸ್ಕೋಬಹುದು. ಎಲ್ಲದನ್ನು ಒಂದು ಪ್ಲಾನಿಂಗ್ ಇರ್ಲಿ. ವಾರದಲ್ಲಿ ಏನೇನ್ ತಿಂಡಿ ಮಾಡ್ಬೇಕಂತಿದ್ರೆ ಹೆಲ್ದಿ ಆಪ್ಷನ್, ರೊಟ್ಟಿ, ಮುದ್ದೆ, ಚಪಾತಿ, ಗೋಧಿ ದೋಸೆ, ಜೋಳದ ದೋಸೆ, ಪಡ್ಡು, ಎಲ್ಲದಕ್ಕೂ ಹೆಲ್ದಿ ಆಪ್ಷನ್ಸ್ ಇದೆ. ಅದೆಲ್ಲದನ್ನ ಬರ್ದಿಟ್ಕೊಂಡ್ಬಿಟ್ರೆ ಆ ಡೈರಿ ತೆಗೆದ ತಕ್ಷಣ ನಿಮ್ಗೆ ಐಡಿಯಾ ಬರುತ್ತೆ, ಈಗ ನಾಳೆ ನಾನು ಏನ್ ಜೋಡಿಸ್ಕೋಬೇಕು, ನಾಳೆ ಏನ್ ಮಾಡ್ಬೇಕು ಅಂತ, ಅಲ್ವಾ? ಸೊ ಅದಕ್ಕಾಗಿ ಒತ್ತಿ ಒತ್ತಿ ಹೇಳ್ತಾ ಇರೋದು, ರುಟೀನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನಿಮ್ಮ ಜೀವನದಲ್ಲಿ ಒಂದು ಆ ಶಿಸ್ತನ್ನ ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಮೊದ್ಲು ನಿಮ್ಗೆ ಅನ್ಸುತ್ತೆ, ಇದ್ರದ್ದೆಲ್ಲ ಅವಶ್ಯಕತೆ ಏನಿತ್ತು, ನಾನು ಮೊದ್ಲೇ ಚೆನ್ನಾಗಿದ್ದೆ ಅಂತ. ಆದ್ರೆ ಒಂದ್ ವಾರ ಕಳಿತಾ ಕಳಿತಾ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಮುಖ್ಯ ಅಂತ. ಹಬ್ಬ ಹರಿದಿನ ಬಂದ್ರೆ ಸಿಹಿ ಮಾಡ್ಲೇಬೇಕು, ರಜಾ ಇರತ್ತೆ, ಅವಾಗ ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ. ಅದು ಬೇರೆ ಆಗತ್ತೆ. ಪ್ರತಿನಿತ್ಯಕ್ಕೂ ನಾವು ನನ್ನ ಮಕ್ಕಳಿಗೆ, ನನ್ನ ಗಂಡನಿಗೆ ಏನು ಆರೋಗ್ಯಕ್ಕೆ ಒಳ್ಳೇದು ಅದನ್ನ ಕೊಡ್ಬೇಕು ಅನ್ನೋದನ್ನ ರೂಢಿ ಮಾಡಿ. ರಾತ್ರಿ ಹೊತ್ತು ಮಲ್ಗಕ್ ಮುಂಚೆ ಒಂದಿನ ಧನಿಯಾ ನೆನ್ಸಿಡಿ, ಒಂದಿನ ಜೀರಿಗೆ ನೆನ್ಸಿಡಿ, ಒಂದಿನ ಸೋಪಿನ ಕಾಳನ್ನ ನೆನ್ಸಿ. ಇಲ್ಲ ನೆನ್ಸೋದ್ ಮರ್ತೋದ್ರೆ ಬೆಳಗ್ಗೆ ಅದನ್ನ ಹಾಕಿ ಒಂದ್ ಸ್ಪೂನು, ಒಬ್ರಿಗೆ ಒಂದ್ ಸ್ಪೂನ್ ಲೆಕ್ಕದಲ್ಲಿ ನೀರ್ ಕುದ್ಸಿ. 4 ಜನ ಕುಡಿತೀರ, 4 ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ನೀರ್ ಕುದಿಸ್ಬಿಟ್ಟು ಆ ನೀರ್ನ ಕುಡಿ. ಉಗುರು ಬೆಚ್ಚಗೆ ನೀರ್ ಕುಡಿಬೇಕಲ್ಲ. ಈ ನೀರ್ನ ನೀವ್ ಕುಡ್ದಾಗ ನಿಮಗೆ ಗೊತ್ತಾಗತ್ತೆ, ಒಂದ್ 2-3 ದಿನಕ್ಕೆ ನಿಮ್ಮ ಹೊಟ್ಟೆ ಲೈಟ್ ಆಗಿ ಫೀಲ್ ಆಗತ್ತೆ. ಏನೋ ವೆಯ್ಟ್ ಲಾಸ್ ಆಗ್ತಾ ಇದೀನಿ ಅನ್ನೋ ಫೀಲ್ ನಿಮ್ಗೆ ಆಲ್ರೆಡಿ ಬರುತ್ತೆ. ಹೌದು, ತುಂಬಾ ಒಳ್ಳೆಯ ಡಿಟಾಕ್ಸ್ ಡ್ರಿಂಕ್ ಇದು. ಒಂದಿನ ಜೀರಿಗೆ, ಒಂದಿನ ಸೊಪ್ಪಿನ ಕಾಳು, ಒಂದಿನ ಅಜ್ವೈನ, ಒಂದಿನ ಧನಿಯಾ. ಎಷ್ಟು ಇದೆ ನಮ್ಮ ಅಡಿಗೆ ಮನೆ ಡಬ್ಬಿಯಲ್ಲಿ, ಹೌದಾ? ಅರಿಶಿನದ್ ಒಂದಿನ, ಒಂದಿನ ಚಕ್ಕೆದು. ಹಿಂಗ್ ಕುಡ್ದ್ ನೋಡಿ, 7 ದಿನ ಮುಗ್ದೋಗುತ್ತೆ. ರಿಪೀಟೆಡ್ಲಿ ಒಂದಾದ್ಮೇಲೆ ಒಂದು ಮಾಡ್ಕೊಳ್ಳಿ. ಪ್ರತಿದಿನ ಒಂದೇ ತರನು ಬಳಸ್ಬೇಡಿ. ಆರೋಗ್ಯದಲ್ಲಿ ಸುಧಾರಣೆ ಆಗೋದ್ರ ಜೊತೆಗೆ ಒಂದ್ ರೀತಿ ಕಾಮ್ನೆಸ್ ನಮ್ಮ ಜೀವನದಲ್ಲಿ ಬರುತ್ತೆ. ಇದೆಲ್ಲ ತುಂಬಾ ಮುಖ್ಯ. ನಮ್ಗೆಲ್ಲ ಗೊತ್ತು ಅಂತಾನು ನೀವು ಅನ್ಕೋಬಹುದು. ಆದ್ರೆ ಆಸ್ ಅ ಇನ್ಫ್ಲೂಯೆನ್ಸರ್, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದೀನಿ ಅಂದಾಗ ನನ್ನ ತಿಳುವಳಿಕೆ ಅಥವಾ ನನಗ್ ಗೊತ್ತಿರೋದನ್ನ ನಿಮ್ ಜೊತೆ ಹಂಚ್ಕೊಳ್ಳೋದು ನನಗೆ ಒಂದು ಖುಷಿ ಕೊಡೋ ವಿಚಾರ. ನಾನು ಇಲ್ಲಿ ಮಾಡ್ತಾರೆ ಟೊಮೆಟೊ ಬಾತ್. ಬಿಳಿ ಅಕ್ಕಿನೇ ಬಳಸೋದು ನಮ್ಮ ಮನೇಲಿ, ಬೇರೆ ತಿನ್ನಲ್ಲ ಅವರು. ಬಟ್ ಮೊಸರನ್ನ, ಬಿಸಿಬೇಳೆ ಬಾತು, ಪೊಂಗಲ್ ಅಂತ ಮಾಡಿದ್ರೆ ನೋಡಿ ಎಷ್ಟ್ ಚೆನ್ನಾಗಿದೆ. ಅಂತ ಏನಾದ್ರು ಮಾಡಿದ್ರೆ ಮಾತ್ರ ಅದನ್ನ ತುಂಬಾ ಚೆನ್ನಾಗಿ ಮಿಲೆಟ್ಸ್ ತಿಂತಾರೆ. ಆದ್ರೆ ಈ ತರ ರೈಸ್, ಪಲಾವು, ಹಾಗೆ ಟೊಮೆಟೊ ಬಾತ್ ಈ ತರ ಎಲ್ಲ ಮಾಡಿದ್ರೆ ಹೀಗೆ. ಹಾಗೆ ತುಂಬಾ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ನನ್ನ ಈವ್ನಿಂಗ್ ಕ್ಲೀನಿಂಗ್ ರೂಟೀನ್ ನ ತೋರಿಸ್ತಾ ಇದೀನಿ. ಮಿಕ್ಕಿರೋದನ್ನ ಬಾಕ್ಸಿಗೆ ತೆಗಿಬೇಕು, ಸಿಂಕಿಗೆ ಹಾಕ್ಬೇಕು, ಡಿಶ್ ವಾಷರಿಗೆ ಪಾತ್ರೆ ಜೋಡಿಸ್ಬೇಕು, ಉಳಿದಿರೋ ಪಾತ್ರೆಗಳನ್ನ ತೊಳಿಬೇಕು. 1-2 ಕೆಲ್ಸ ಅಲ್ಲ. ಹ್ಮ್ ಆದಷ್ಟು ಗಾಜಿಂದು, ಸ್ಟೀಲಿಂದು ಬಾಟಲ್ಸ್ ನ ಯೂಸ್ ಮಾಡಿ. ಬೆಳಗ್ಗೆ ನೀವು ಕಾಲೇಜು, ಸ್ಕೂಲ್ಗೋ ತಗೊಂಡೋಗೋ ಬಾಟಲ್ಸ್ ಇದೆಲ್ಲ ತೊಳೆದಿಟ್ಬಿಡಿ. ನೈಟು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ. ಸಿಂಕ್ ಖಾಲಿ ಇತ್ತು ಅಂದ್ರೆ ಬೆಳಗ್ಗೆ, ಅಂದ್ರೆ ಅದು ನಿಮ್ಮ ವರ್ಕ್ ಸ್ಟೇಷನ್, ಬೆಳಗ್ಗೆ ನೀವು ಬಂದು ಪಟ್ಟಂತ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ತುಂಬಾ ಅನುಕೂಲ. ಅದ್ರ ಜೊತೆಗೆ ಪ್ರಿಪ್ರೇಷನ್ ಮಾಡಿಟ್ಕೊಂಡಿದ್ರೆ ನಿಜವಾಗ್ಲು ಆವಾಗ ನಿಮಗ್ ಗೊತ್ತಾಗತ್ತೆ ಎಷ್ಟು ಈಸಿ ಆಯ್ತು ನನ್ಗೆ ಅಂತ. ರಾತ್ರಿ ಮಾತ್ರ ಮಲ್ಗೋ ಟೈಮ್, ಊಟದ ಟೈಮ್ ನ ಅರ್ಲಿ ಮಾಡ್ಕೊಳ್ಳಿ, ಸ್ವಲ್ಪ ಅರ್ಧ ಗಂಟೆ. ಆ ಉಳಿಯೋ ಅರ್ಧ ಗಂಟೆನ ನೀವು ಕ್ಲೀನ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಂಡು ಬೇಗ ಮಲ್ಗೋ ಅಭ್ಯಾಸ ಮಾಡ್ಕೊಳ್ಳಿ. ಈಗ ನೀವು ಕೆಲಸ ಮಾಡ್ತಾ ಇರ್ತಿರಲ್ಲ, ಯಾವಾಗ ನೀವು ಕಿಚನ್ ಕ್ಲೀನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಅದು ನಿಮ್ಮ ಗುಡ್ ನೈಟ್ ಅನ್ಕೊಂಬಿಡಿ. ಅಂದ್ರೆ ಮೊಬೈಲ್ ಫೋನ್ ನ ಅದ್ರ ಮೇಲೆ ಬಳಸ್ಬೇಡಿ. ಅದಕ್ ಮುಂಚೆನೆ ಅದನ್ನ ತೆಗ್ದಿಟ್ಬಿಟ್ರೆ ಮಲ್ಗೋವಾಗ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಬೆಡ್ ಮೇಲೆ ಹೋಗಿ ನಾವು ಸ್ಕ್ರಾಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಿದ್ದೆ ಬರಲ್ಲ. ನಾನು ಒಂದಿನ ಏನ್ ಮಾಡ್ದೆ, ಆ ಮನೆಯದು ಏನೋ ಒಂದು ವಸ್ತುಗಳನ್ನ ಬ್ರೌಸ್ ಮಾಡ್ತಾ ಇದ್ದೆ. ಎಷ್ಟು ಮಟ್ಟಿಗೆ ಬ್ರೌಸ್ ಮಾಡಿ ಮಲಗಿದ್ದೀನಿ ಅಂದ್ರೆ, ನಂಗೆ ನೈಟ್ ನಿದ್ರೆಲೆಲ್ಲ ಏನೇನೋ ಐಡಿಯಾಸ್ ಬರ್ತಾ ಇದೆ, ಏನೇನೋ ಕಾನ್ಸೆಪ್ಟ್ಸ್, ಆ ವಸ್ತುಗಳೆಲ್ಲ ತಲೆಯಲ್ಲಿ ಬರ್ತಾ ಇದೆ. ಮಿಡ್ ನೈಟ್ ಎಚ್ಚರ ಆಯ್ತು, 2:30ಗೇನೋ ಎಚ್ಚರ ಆಗಿ, ಆವಾಗ ಫೋನ್ ನ ತಗೊಂಡು ಆಗ ಬ್ರೌಸ್ ಮಾಡಿ ಆವಾಗ ಕೆಲವೊಂದನ್ನ ಆರ್ಡರ್ ಪ್ಲೇಸ್ ಮಾಡಿದೆ. ಜಸ್ಟ್ ಇಮ್ಯಾಜಿನ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ನಮ್ಗೆ ಈ ಮೊಬೈಲ್ ಫೋನ್ ನಮ್ಮ ಜೀವನದಲ್ಲಿ ಅಂತ. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದೀನಿ, ಮೊಬೈಲ್ ಫೋನ್ ನ ತೆಗ್ದಿಡಿ. ಆರ್ಗನೈಸ್ ಲೈಫ್ ಲೀಡ್ ಮಾಡಿ. ತುಂಬಾ ಸಿಂಪಲ್ ಆಗಿ, ತುಂಬಾ ಸರಳವಾಗಿ ಬದುಕ್ಬೋದು. ಯಾವುದೇ ಒಂದು ಹರಿಬರಿ ಇಲ್ಲದೆ ನಮ್ಮ ಜೀವನ ಸಾಗತ್ತೆ. ಎಷ್ಟು ಕೆಲ್ಸಕ್ಕೆ ಹೋಗದೆ ಇರ್ಲಿ, ಬೇಗ ಎದ್ದು ಬೇಗ ಮಲ್ಗಿ ಅಭ್ಯಾಸಗಳನ್ನ ಇಟ್ಕೊಂಡು ಮಕ್ಕಳಿಗೆ ಒಂದು ಒಳ್ಳೆಯ ಉದಾಹರಣೆಯನ್ನ ನಾವು ಸೆಟ್ ಮಾಡೋಣ. ನಮ್ಮನ್ನ ನೋಡಿ ನಮ್ಮ ಮಕ್ಳು ಕಲಿಯುವಂತಾಗ್ಲಿ. ಇದೇ ಜೀವನ ಅಂದ್ರೆ ಇದೇ ತರ ಅಂತ ಗೊತ್ತಾಗ್ಲಿ. ಎಷ್ಟೋ ಮಕ್ಳಿಗೆ ಇವತ್ತಿಗೂ ಟಿವಿ ನೋಡ್ಬೇಕು, ಮೊಬೈಲ್ ಯೂಸ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟೇ ಕೆಲವು ಮನೆಗಳಲ್ಲಿ ಇಲ್ಲ. ಅವ್ರನ್ನೆಲ್ಲ ನೋಡುವಾಗ ತುಂಬಾ ಸಂತೋಷ ಅನ್ಸುತ್ತೆ, ತುಂಬಾ ಪುಣ್ಯವಂತರು ಅಂತ ಅನ್ಸುತ್ತೆ. ಅದೆಲ್ಲದಕ್ಕೂ ಕಾರಣ
ತಂದೆ ತಾಯಿ ಅವ್ರು ಯಾವ ರೀತಿ ಇರ್ತಾರೋ ಅದನ್ನ ನೋಡ್ಕೊಂಡೇ ಮಕ್ಳು ಬೆಳೆಯೋದು. ಚಾಡಿ 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 ಅಥವಾ ಬರೀ ಗಾಸಿಪಿಂಗ್ ಮಾಡೋಂತ ಮನೆಗಳಲ್ಲಿ ಮಕ್ಳು ಕೂಡ ಅದನ್ನೇ ಕಲಿತಾರೆ ಹೊರತು ಅವರು ಕೂಡ ಒಳ್ಳೇದನ್ನ ಏನನ್ನು ಕಲಿಯಲ್ಲ. ಅದು ನಮ್ಗೆ ಉಲ್ಟಾ ತಿರುಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆಗ ನಮ್ಗೆ ಅನುಭವ ಆಗತ್ತೆ ನಾವು ಎಂತ ಬ್ಯಾಡ್ ಎಕ್ಸಾಂಪಲ್ ನ ಸೆಟ್ ಮಾಡಿದ್ವಿ ಅಂತ. ಈ ವಿಡಿಯೋಸ್ ಇಷ್ಟ ಆಗ್ತಾ ಇದ್ಯಾ? ಇಷ್ಟ ಆದ್ರೆ ಹೇಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ. ಹೆಚ್ಚೆಚ್ಚು ನನ್ನ ರೂಟೀನ್ ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನ ನಾನು ಹೇಳ್ದಾಗೆ ನನ್ನ ಚೈಲ್ಡ್ಹುಡ್ ಟು ಟಿಲ್ ಡೇಟ್ ನನ್ನ ಲೈಫ್ ಜರ್ನಿನ ತೋರಿಸ್ಲೇಬೇಕು, ಹೇಳಲೇಬೇಕು. ಕಾರಣ ಇದೆ, ಅದಕ್ಕೂ ನಾನು ಆ ವಿಡಿಯೋ ಜೊತೆನೆ ಮಾತಾಡ್ತೀನಿ. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹಕ್ಕೆ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಲಿ. ದಯವಿಟ್ಟು ಎಲ್ರು ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಗೇನ್.